ನೋಡಿ, ಆಗಸ್ಟ್ 25ನೇ ತಾರೀಕು ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಸ್ಥಗಿತ. ಈ ರೀತಿಯ ಪೋಸ್ಟರ್ಗಳು, ವಿಡಿಯೋಸ್ಗಳು ಒಂದಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಕ್ಲಾರಿಟಿ ಕೊಡುವಂತಹ ವಿಡಿಯೋ ಇದು. ಆಗಸ್ಟ್ 25ನೇ ತಾರೀಕಿನಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಸ್ಥಗಿತ ಆಗುತ್ತಾ? ಈ ಹೇಳಿಕೆಗೆ ಸರ್ಕಾರ ಏನಂತ ಸ್ಪಷ್ಟನೆ ಕೊಟ್ಟಿದೆ? ಆಗಸ್ಟ್ 25, 2026ರಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ನಿಷೇಧ ಮಾಡಲಾಗುತ್ತೆ ಅನ್ನೋ ಸುದ್ದಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಸ್ಟ್ 25, 2026 ಮಧ್ಯರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ. ಇನ್ಸ್ಟಾಗ್ರಾಮ್ ಬ್ಯಾನ್ ಅನ್ನುವಂತಹ ಪೋಸ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಬ್ಯಾನ್ ಮಾಡಲಾಗತ್ತಾ? ಕೇಂದ್ರ ಸರ್ಕಾರ ಏನ್ ಸ್ಪಷ್ಟನೆ ಕೊಟ್ಟಿದೆ? ಈ ರೀತಿಯ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಇಡೋ ಕೆಲಸ ಮಾಡ್ತಾ ಅಥವಾ ಬ್ಯಾನ್ ಮಾಡೇ ಬಿಡುತ್ತಾ? ಲಕ್ಷಾಂತರ ಬಳಕೆದಾರರಿದ್ದಾರೆ, ಕೋಟ್ಯಾಂತರ ಬಳಕೆದಾರರಿದ್ದಾರೆ. ಇನ್ಸ್ಟಾಗ್ರಾಮ್ ಇಂದ ಎಷ್ಟೋ ಜನ ಬದುಕು ಕಟ್ಕೊಂಡಿದ್ದಾರೆ. ಲಕ್ಷ ಮಿಲಿಯನ್ ಗಟ್ಟಲೆ ಫಾಲೋವರ್ಸು. ಸೊ ಅಂಥವರಲ್ಲಿ ಈ ರೀತಿಯ ಗೊಂದಲ, ಆತಂಕವನ್ನ ಉಂಟು ಮಾಡಿದೆ ಅಂತ ಹೇಳಬಹುದು. ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ, ಸತ್ಯಾಸತ್ಯತೆಯನ್ನ ಬಿಚ್ಚಿಟ್ಟಿದೆ. ನೋಡಿ, ಕೇಂದ್ರ ಸರ್ಕಾರ ಇನ್ಸ್ಟಾಗ್ರಾಮ್ ನಿಷೇಧ ಮಾಡ್ತಾ ಇದೆ ಎಂಬ ಹೇಳಿಕೆಯನ್ನ ಸಂಪೂರ್ಣವಾಗಿ ಸುಳ್ಳು, ನಾವೀ ಬಗ್ಗೆ ಹೇಳಿಲ್ಲ, ಅದನ್ನು ತಿರಸ್ಕಾರ ಮಾಡಿದೆ. ಫ್ಯಾಕ್ಟ್ ಚೆಕ್ ಮಾಡೋದರ ಮುಖಾಂತರ ಈ ವೈರಲ್ ಸುದ್ದಿಯ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಇದು ಎಲ್ಲವೂ ಕೂಡ ಸುಳ್ಳು ವದಂತಿಗಳು. ಇನ್ಸ್ಟಾಗ್ರಾಮ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಅಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸಂಪೂರ್ಣವಾಗಿ ಇದು ದಾರಿ ತಪ್ಪಿಸುವ ಸುಳ್ಳು ಮಾಹಿತಿ PIB ಫ್ಯಾಕ್ಟ್ ಚೆಕ್ ಘೋಷಣೆ ಮಾಡಿರೋದು. ವದಂತಿ ಹಿನ್ನೆಲೆ ಏನು? ಯಾಕೆ ಈ ರೀತಿ ವದಂತಿಗಳು ಹಬ್ತು? ಏನ್ ಕಾರಣ? ನೋಡಿ, ಟ್ವಿಟರ್ ಅಂದ್ರೆ ಎಕ್ಸ್ ಸೇರಿದಂತೆ ವಿವಿಧ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಹೇಳಿಕೆ ವೇಗವಾಗಿ ಹರಡುತ್ತೆ. ಆಗಸ್ಟ್ 25ರ ರಾತ್ರಿಯಿಂದ ಇನ್ಸ್ಟಾಗ್ರಾಮ್ ನಿಷೇಧ ಆಗುತ್ತೆ ಎನ್ನುವ ಪೋಸ್ಟ್ಗಳು ಲಕ್ಷಾಂತರ ಜನರನ್ನ ತಲುಪುತ್ತೆ. ಇದು ಯುವಕರು ಮತ್ತು ಬಳಕೆದಾರರಲ್ಲಿ ದೊಡ್ಡ ಗೊಂದಲಕ್ಕೂ ಕೂಡ ಕಾರಣ ಆಗುತ್ತೆ. ಅನೇಕರು ಇದನ್ನ ನಿಜ ಅಂತ ನಂಬಿ ಆತಂಕಕ್ಕೂ ಕೂಡ ಒಳಗಾಗ್ತಾರೆ. ಸರ್ಕಾರ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರ ಇದೀಗ ಜನರನ್ನ ಎಚ್ಚರಿಸಿದೆ. ಇಂತಹ ಪರಿಶೀಲನೆ ಮಾಡದ, ದಾರಿ ತಪ್ಪಿಸುವ ಮಾಹಿತಿಯನ್ನು ನಂಬೇಡಿ ಯಾರು ಕೂಡ. ಯಾವುದೇ ಸಂಶಯಾಸ್ಪದ ಸರ್ಕಾರಿ ಹಕ್ಕುಗಳಿಗೆ ಅಧಿಕೃತ ಮೂಲಗಳಿಂದ ದೃಢೀಕರಣ ಪಡೀರಿ, ಸರ್ಕಾರ ಹೇಳಿರೋದು. ಅದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸರ್ಕಾರಿ ನಿರ್ಧಾರಗಳ ಬಗ್ಗೆ ಬರುವ ಯಾವುದೇ ಹೇಳಿಕೆಗಳನ್ನು ನಂಬುವ ಮೊದಲು PHB ಅಥವಾ ಅಧಿಕೃತ PIB ಅಥವಾ ಅಧಿಕೃತ ವೆಬ್ಸೈಟ್ಗಳನ್ನು ಪರಿಶೀಲನೆ ಮಾಡಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿದೆ. ಸುಳ್ಳು ಸುದ್ದಿಗಳ ವಿರುದ್ಧ ಕಠಿಣ ಕ್ರಮ. ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೆಲ್ಲ ಸುಳ್ಳು ಮತ್ತೆ ದಾರಿ ತಪ್ಪಿಸುವಂತಹ ಸುದ್ದಿಗಳನ್ನು ಹರಡ್ತಾ ಇದ್ದೀರೋ, ಹೆಚ್ಚಿಸ್ತಾ ಇದ್ದೀರೋ, ಗಮನಿಸಿ. ಕೇಂದ್ರ ಸರ್ಕಾರದ ಸತ್ಯ ಪರಿಶೀಲನಾ ಘಟಕಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. PIB ಫ್ಯಾಕ್ಟ್ ಚೆಕ್ ಯೂನಿಟ್ ಇಂತಹ ವದಂತಿಗಳನ್ನು ತ್ವರಿತವಾಗಿ ತಿರಸ್ಕರಿಸಿದೆ. ಜನರು ಸುಳ್ಳು ಸುದ್ದಿಗಳನ್ನು ಹರಡದಂತೆ ಅಧಿಕೃತ ಮೂಲಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಜನರಿಗೂ ಕೂಡ ಸಲಹೆಗಳನ್ನು ಕೊಡಲಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆಗಸ್ಟ್ 25ನೇ ತಾರೀಕಿನಿಂದ ಇನ್ಸ್ಟಾಗ್ರಾಮು ಬ್ಯಾನ್ ಆಗಲ್ಲ. ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ.